ಈಗ ನಾವು ವಿವೇಚನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿವೇಚನೆಯಿಂದ ಸಹಿಸುವುದೇ ಪಾಂಡಿತ್ಯ. ಅಂದರೆ ಈ ನಾವೆಲ್ಲರೂ ಸಹ ಮಾನವ ಜೀವಿಯಾಗಿ ಜೀವಿಸುತ್ತಾ ಇದ್ದೇವೆ. ಹೀಗೆ ಜೀವಿಸುತ್ತಾ ಇದ್ದಾಗ ವಿಪತ್ತುಗಳು ಯಾರಿಗೆ ಬರೋದಿಲ್ಲ? ವಿಪತ್ತುಗಳಂದರೆ ಕಷ್ಟಗಳು ಒಂದರ ಹಿಂದೊಂದರಂತೆ ಬರ್ತಾ ಇರುತ್ತೆ. ನಮ್ಮನ್ನು ಪರೀಕ್ಷೆ ಮಾಡ್ತಾವೆ. ಹಾಗಂತೇಳಿ ಕಷ್ಟ ಬರಬಾರ್ದು ಅಂದರೆ ಹೇಗೆ? ಕಷ್ಟ ಬಂದಾಗಲಲ್ಲವ ನಮಗೆ ಮುಂದೆ ಯಾವ ರೀತಿ ಇರಬೇಕಂತ ಗೊತ್ತಾಗುವುದು, ತಿದ್ದಿಕೊಳ್ಳುವುದು ಮತ್ತು ನಮ್ಮ ಒಂದು ಸಮಗ್ರ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳುವುದು. ಹೀಗಾಗಿ ನಾವು ನಮ್ಮ ಕಾರ್ಯದಲ್ಲಿ ಮುಂದುವರಿಯುತ್ತಿರುವಾಗ ಮತ್ತು ಕೆಲಸದಲ್ಲಿ ಮಗ್ನರಾಗಿರುವಾಗ ಸಮಸ್ಯೆಗಳು ಬರುತ್ತದೆ, ಕಷ್ಟಗಳು ಬರುತ್ತದೆ. ಹಾಗಾಗಿ ಕಷ್ಟಗಳಿಗೆ ಕುಗ್ಗಬಾರದಲ್ಲವೇ? ಕಷ್ಟಗಳೇ ಕುಗ್ಗಬಾರದು, ಸುಖ ಬಂದರೂ ಹಿಗ್ಗಬಾರದು. ನಾವು ಸಮವಾಗಿ ಈ ಎರಡು ಅಂಶಗಳನ್ನು ತೆಗೆದುಕೊಂಡು ಹೋಗಬೇಕು. ಇಂಥ ಕಷ್ಟ ಕಿರಿಯರಿಗೂ ಬರುತ್ತದೆ, ಹಿರಿಯರಿಗೂ ಬರುತ್ತದೆ, ತಂದೆ ತಾಯರಿಗೂ ಬರುತ್ತದೆ, ನೆಂಟರಿಷ್ಟರಿಗೂ ಬರುತ್ತದೆ ಮತ್ತು ಅಧಿಕಾರಿಗಳಿಗೂ ಬರುತ್ತದೆ. ಪ್ರತಿಯೊಂದು ಏನೇನು ಯಾವ ಸಂಘಗಳಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಲ್ಲರಿಗೂ ಆ ಕಷ್ಟ ಬಂದೇ ಬರುತ್ತದೆ. ಮತ್ತು ಇದು ದೇವತೆಗಳಿಗೂ ಬಿಟ್ಟಿಲ್ಲವಲ್ಲ ಆ ಕಷ್ಟ. ಈ ಕಷ್ಟ ದೇವತೆಗಳಿಗೂ ಬಿಟ್ಟಿಲ್ಲ, ರಾಮನಿಗೆ ಬಿಟ್ಟಿಲ್ಲ, ಶ್ರೀಕೃಷ್ಣನಿಗೆ ಬಿಟ್ಟಿಲ್ಲ. ಇನ್ನು ಹೇಳುತ್ತಾ ಹೋದರೆ ಅನಂತವಾದಂಥ ವ್ಯಕ್ತಿಗಳಿಗೆ ಈ ಕಷ್ಟಗಳು ಬಂದೇ ಬಂದಿದೆ. ಹಾಗಾಗಿ ಕುಂತಿಗೂ ಕಷ್ಟಗಳು ಬಂದಿತ್ತು, ದ್ರೌಪದಿಗೂ ಕಷ್ಟಗಳು ಬಂದಿತ್ತು, ಪಾಂಡವರಿಗೂ ಕಷ್ಟಗಳು ಬಂದಿದ್ದವು. ಹಾಗಂತೇಳಿ ಆ ಕಷ್ಟಗಳೆಲ್ಲವನ್ನು ಅವರು ಪಲಾಯನವಾದಿ ಮಾಡಿದಾರಾ? ಎಷ್ಟೇ ಕಷ್ಟಗಳು, ಕುಂತಿ ಏನು ಹೇಳಿದರು? ಎಷ್ಟೇ ಕಷ್ಟಗಳು ಬರಲಿ ನಾನು ಅದನ್ನು ನಿಭಾಯಿಸುತ್ತೇನೆ. ಕಷ್ಟಗಳು ಬರುವುದೆಲ್ಲದೂ ನನ್ನ ಒಂದು ಪರಿಪಕ್ವತೆಗೆ, ಪರಿಪೂರ್ಣತೆಗೆ ಅಂತಲೇ ಅವಳು ಹೇಳಿಲ್ಲವೇ? ಹಾಗಿದ್ದಾಗ ಯಾರೇ ಆಗಿರಲಿ, ಪುರಾಣವಾಗಿರಲಿ, ನಮ್ಮ ಪ್ರಾಚೀನ ಕಾಲ ಆಗಿರಲಿ, ಮಧ್ಯಯುಗದ ಕಾಲ ಆಗಿರಲಿ, ಇವತ್ತಿನ ಆಧುನಿಕ ಕಾಲ ಆಗಿರಲಿ, ಕಷ್ಟಗಳು ಬಂದಿದೆ ಅಂದಾಗ ನಾವು ಅದನ್ನು ವಿವೇಚನೆ ಮಾಡಬೇಕಲ್ವಾ? ವಿವೇಚನೆ ಭಾಳ ಮುಖ್ಯ. ಹಾಗಾಗಿ ಅವ್ರು ಯಾರು ಎದೆಗುಂದಲಿಲ್ಲವಲ್ಲ ಹಿಂದಿನವರು, ಅದನ್ನು ಧೈರ್ಯವಾಗಿ ಎದುರಿಸಿದ್ದಾರಲ್ಲ, ಅದರ ವಿರುದ್ಧ ಹೋರಾಟ ಮಾಡಿದ್ದಾರಲ್ಲ, ಅದರಲ್ಲಿ ಅವರು ಜಯವನ್ನು ಕಂಡಿದ್ದಾರಲ್ಲ. ಹೀಗಾಗಿ ಇವತ್ತಿನ ಒಂದು ಸನ್ನಿವೇಶದಲ್ಲಿ ನಮಗೆ ಪುಸ್ತಕ ಓದುವುದು ಬೇಕಾಗಿಲ್ಲ, ಶಾಸ್ತ್ರಗಳು ಓದುವುದು ಬೇಕಾಗಿಲ್ಲ, ಯಾವುದೇ ಒಂದು ಪಾಂಡಿತ್ಯವೂ ನಮಗೆ ಬೇಕಾಗಿಲ್ಲ. ಆದರೆ ನಮಗೆ ಇಂಥ ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನು ನಿಭಾಯಿಸಬಹುದಂಥ ಒಂದು ವಿವೇಚನೆ, ಬುದ್ಧಿ ಬೇಕು. ಏನು ಆ ಬುದ್ಧಿ? ಆ ಬುದ್ಧಿಯನ್ನೇ ನಾವು ಏನಂತ ಕರಿತಿದ್ದೇವೆ ಅಂದರೆ ಭಾಳ ಮುಖ್ಯವಾಗಿ ವಿವೇಕ ಅಂತ ಕರಿತಿದ್ದೇವೆ. ನಮಗೆ ವಿವೇಕ ಬರಬೇಕು. ಹೌದು, ಗೊತ್ತೋ ಗೊತ್ತಿಲ್ಲದೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ವಿವೇಕ ಎಲ್ಲರಿಗೂ ಬಂದಿರುತ್ತದೆ. ಹೌದು, ಇದು ನಾನು ಮಾಡುತ್ತಿರೋದು ಸರಿ ಇದೆ, ತಪ್ಪಿದೆ ಅನ್ನೋದು ಗೊತ್ತಾಗುತ್ತಾ ಇರುತ್ತದೆ. ಹೀಗಾಗಿ ಯಾವುದೇ ಕಾರ್ಯದಲ್ಲಿ, ಕೆಲಸದಲ್ಲಿ, ವೃತ್ತಿಯಲ್ಲಿ ಮತ್ತು ಕ್ರಿಯೆಯಲ್ಲಿ ನಾವು ತೊಡಗಿರುವಾಗ ನಮ್ಮ ಒಳಗಿನ ಮನಸ್ಸು ತುಡಿತಾ ಇರುತ್ತದೆ, ಹೇಳುತ್ತಾ ಇರುತ್ತದೆ, ಇದು ಸರಿ ಇದೆ, ಇದು ಸರಿ ಇಲ್ಲ, ಇದು ಸತ್ಯವಾಗಿದೆ, ಇದು ಅಸತ್ಯವಾದುದಾಗಿದೆ, ಇದು ಒಳ್ಳೆಯದಿದೆ, ಇದು ಒಳ್ಳೆಯದಲ್ಲ ಅಂಥ ಒಂದು ವಿವೇಕ ಮನಸ್ಸು ನಮಗೆ ಬಂದಿತೆಂದರೆ ಖಂಡಿತವಾಗಿಯೂ ಸಹ ಈ ಕಲಿಯುಗದಲ್ಲಿ, ಆಧುನಿಕ ಕಾಲದಲ್ಲಿ ನಾವು ಬಂದಂಥ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಬಹುದು, ಎಲ್ಲರೂ ಉತ್ತಮವಾಗಿ ಜೀವಿಸಬಹುದು.